ಇವತ್ತು ಭಾರತಿ ರೆಸಿಪೀಸಲ್ಲಿ ಫ್ರೂಟ್ ಗ್ಲಾಸ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಬೌಲ್ ಸಕ್ಕರೆ, 1-2 ಟೇಬಲ್ ಸ್ಪೂನ್ ಅಗರ್ ಪೌಡರ್, ಒಂದು ಮಾವಿನ ಹಣ್ಣು, ಒಂದು ಸ್ವಲ್ಪ ಕರಿ ದ್ರಾಕ್ಷಿ, ಒಂದು ಆಪಲ್ಲು, ಒಂದು ಆರೆಂಜು, ಒಂದು ದಾಳಿಂಬೆ. ಇದಿಷ್ಟು ಬೇಕಾಗುತ್ತೆ. ಈಗ ಇದಕ್ಕೆ 1 ಲೋಟ ನೀರು ಹಾಕಿ 1 ಬೌಲ್ ಸಕ್ಕರೆ ಹಾಕಿ ಇದನ್ನ ಕರಗಿಸ್ತಾ ಇದ್ದೀವಿ. ಈಗ ಈ ಅಗರ್ ಪೌಡ್ರನ್ನ ಇದಕ್ಕೆ ಹಾಕಿ ಗಟ್ಟಿ ಆಗೋ ತನಕ ಸ್ವಲ್ಪ ಕುದಿಸೋಣ. ನೋಡಿ, ಈಗ ಇದು ರೆಡಿಯಾಗಿದೆ, ಗಟ್ಟಿಯಾಗಿದೆ. ಇದನ್ನ 1-2 ನಿಮಿಷ ಆರೋದಕ್ಕೆ ಬಿಡೋಣ. ಈಗ ರೆಡಿಯಾಗಿರೋ ಅಗರ್ ತಣ್ಣಗಾಗೋ ತನಕ ಈಗ ಒಂದು ಬೌಲಿಗೆ ಹಣ್ಣನ್ನು ರೆಡಿ ಮಾಡೋಣ. ಈ ಥರ ಲೇಯರ್ ಹಾಕಿ ಈಗ ಇದೇ ಥರ ಹಣ್ಣನ್ನೆಲ್ಲ ಡಿಸೈನ್ ಆಗಿ ರೆಡಿ ಮಾಡೋಣ. ನೋಡಿ, ಈಗ ಈ ಥರ ರೆಡಿ ಆಗಿದೆ ಇದು. ಇದಕ್ಕೆ ಈಗ ಇದನ್ನ ಈ ಥರ ನಿಧಾನವಾಗಿ ಇದಕ್ಕೆ ಬಿಡೋಣ. ಈಗ ಇದು ರೆಡಿ ಆಗಿದೆ. ಇದನ್ನ ಒಂದು 10ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಇಡೋಣ. ಈಗ ಇದು ರೆಡಿ ಆಗಿದೆ, ಇದನ್ನ ತೆಗೆಯೋಣ. ಇವತ್ತು ಗ್ಲಾಸ್ ಕೇಕ್ ರೆಡಿಯಾಗಿದೆ. ಇದನ್ನ ನೋಡೋಣ ಬನ್ನಿ. ನೀವು ಮನೆಯಲ್ಲೇ ಹೀಗೆ ರುಚಿಯಾದ ಫ್ರೂಟ್ ಗ್ಲಾಸ್ ಕೇಕ್ ಮಾಡಿ ರುಚಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.